ಕೆಪಿಎಸ್ಸಿ ಕಾರ್ಯದರ್ಶಿಯಾಗಿದ್ದ ಐಎಎಸ್ ಅಧಿಕಾರಿ ಸುಬೋಧ್ ಯಾದವ್ ಅವರ ವರ್ಗಾವಣೆಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿದೆ. ಕೆಪಿಎಸ್ಸಿಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಮುಂದಾಗಿದ್ದ ಅಧಿಕಾರಿಯನ್ನ ವರ್ಗಾವಣೆ ಮಾಡಿ ಸರ್ಕಾರ ಭ್ರಷ್ಟರಿಗೆ ರಕ್ಷಣೆ ಕೊಡ್ತಿದೆ ಅನ್ನುವ ಆರೋಪ ಕೇಳಿ ಬರ್ತಿದೆ. ಭ್ರಷ್ಟಾಚಾರಕ್ಕೆ ಸಿಎಂ ಕುಮ್ಮಕ್ಕು ನೀಡುತ್ತಿದ್ದಾರಾ? ಶ್ಯಾಮ್ ಭಟ್ ಲಾಬಿಗೆ ಮಣಿತರ ಸಿದ್ದರಾಮಯ್ಯ? ಸುಬೋಧ್ ಯಾದವ್ ವರ್ಗಾವಣೆಗೆ ವ್ಯಾಪಕ ವಿರೋಧ. ರಾಜ್ಯದಲ್ಲಿ ಭ್ರಷ್ಟ ಸಂಸ್ಥೆ ಎಂದು ಹಣೆಪಟ್ಟಿ ಕಟ್ಟಿಕೊಂಡು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತೆ ಅಂಥದ್ದೇ ಸುದ್ದಿಗೆ ಗ್ರಾಸವಾಗಿದೆ. ಇಲಾಖೆಯ ಕಾರ್ಯದರ್ಶಿ ಸುಬೋಧ್ ಯಾದವ್ ಅವರನ್ನ ಆರೋಗ್ಯ ಇಲಾಖೆಗೆ ವರ್ಗಾವಣೆ ಮಾಡಿರೋದು ಪ್ರತಿಪಕ್ಷ ಮತ್ತು ಸಾರ್ವಜನಿಕರ ವಿರೋಧಕ್ಕೆ ಕಾರಣವಾಗಿದೆ. ಸುಬೋಧ್ ಯಾದವ್ ಅವರು ಕಾರ್ಯದರ್ಶಿಯಾಗಿ ಬಂದ ನಂತರ ಕೆಪಿಎಸ್ಸಿಯಲ್ಲಿ ಅನೇಕ ಸುಧಾರಣೆಗಳನ್ನು ತರಲು ಮುಂದಾಗಿದ್ದರು. 50% ಸಿಬ್ಬಂದಿ ವರ್ಗಾವಣೆಗೆ ಶಿಫಾರಸು ಮಾಡಿದ್ದರು. ಎಲ್ಲರ ಮೇಲೆ ನಿಗಾ ಇಡಲು ಸಿಸಿಟಿವಿ ಅಳವಡಿಕೆ ಮಾಡಿದರು. ಪ್ರವೇಶ ದ್ವಾರದಲ್ಲಿ ತಪಾಸಣೆಗೆ ಭದ್ರತಾ ಸಿಬ್ಬಂದಿ ನೇಮಕ ಮಾಡಿದರು. 5 ತಿಂಗಳಲ್ಲಿ ಎಲ್ಲಾ ಕಡತಗಳ ವಿಲೇವಾರಿ ಮಾಡಿದರು. ಪರೀಕ್ಷಾ ಶುಲ್ಕ ಪಾವತಿಗೆ ಈ ವ್ಯವಸ್ಥೆ ಜಾರಿಗೆ ತಂದಿದ್ದರು. 2017ರಲ್ಲಿ 12 ಪರೀಕ್ಷೆ ನಡೆಸಲು ಈಗಾಗಲೇ ವೇಳಾಪಟ್ಟಿ ಸಿದ್ಧಪಡಿಸಿದರು. ಸುಬೋಧ್ ಯಾದವ್ ಜಾರಿಗೆ ತರಲು ಮುಂದಾಗಿದ್ದ ಈ ಬದಲಾವಣೆಗಳು ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇರುವ ಈಗಿನ ಅಧ್ಯಕ್ಷ ಶ್ಯಾಮ್ ಭಟ್ಟರ ಕೆಂಗಣ್ಣಿಗೆ ಕಾರಣವಾಗಿದೆ. ಅವರ ಲಾಬಿಗೆ ಸರ್ಕಾರ ಸುಬೋಧ್ ಯಾದವ್ ಅವರನ್ನ ವರ್ಗಾವಣೆ ಮಾಡಿದೆ ಅಂತ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ನೋಡಿ, ನಾನು ಹೇಳ್ತೀನಿಲ್ಲ, ಅವರೆಲ್ಲ ಪ್ಲಾನ್ ಮಾಡ್ತಾರೆ. ಶ್ಯಾಮ್ ಭಟ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಲ್ಲಿ ಗೋಲ್ಮಾಲ್ ಮಾಡ್ಬೋದು ಅನ್ನುವಂಥದ್ದು ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲದಕ್ಕೆ ಈ ನೋಟಿಫಿಕೇಶನ್ ಓಡಿಸೋದು ಮತ್ತೊಂದು ಆಗೋದೇ ಇಲ್ಲ. ಇವತ್ತು ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ, ಏನಿದಾವೆ, ವೈವಾ ಕ್ಯಾನ್ಸಲ್ ಮಾಡಿಬಿಡಿ. ಓನ್ಲಿ ರಿಟರ್ನ್ ಎಕ್ಸಾಮಿನೇಷನು, ಅದ್ರ ಮೇಲೆ ಮೆರಿಟ್ ಮೇಲೆ ಯಾರು ಪಾಸ್ ಆಗಿ ಬರ್ತಾರೆ ಅವ್ರಿಗೆ ನೀವು ಉದ್ಯೋಗ ಕೊಡುವಂಥ ಕೆಲಸ ಚಾಲೂ ಮಾಡಿರಿ. ಬೇಕಾದ್ರೆ ಆ ಭ್ರಷ್ಟಾಚಾರ ಅನ್ನೋದು ಹೊರಗೆ ಹೋಗ್ತದೆ. ಈ ವ್ಯವಸ್ಥೆ ತೊಗೊಂಬರಿ ಅನ್ನುವಂಥದ್ದು ನಾನು ಶ್ಯಾಮ್ ಭಟ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಸುಬೋಧ್ ಯಾದವ್ ಅವರ ವರ್ಗಾವಣೆಯನ್ನ ಆಪ್ ಮುಖಂಡ ರವಿಕೃಷ್ಣ ರೆಡ್ಡಿ ಕೂಡ ವಿರೋಧಿಸಿದ್ದಾರೆ. ಸುಬೋಧ್ ಯಾದವ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯ ಕಂಡಂತಹ ಕೆಲವು ದಕ್ಷ IAS ಅಧಿಕಾರಿಗಳಲ್ಲಿ ಒಬ್ಬರು. ಸರ್ಕಾರ, ವಿಶೇಷವಾಗಿ ಯಾರು ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು, ಅವ್ರಿಗೆ ಬೇಕಾಗಿರುವಂಥ ಚೇಲಾಗಳು, ಬತ್ರಿಗಳು ಮತ್ತು ಶ್ಯಾಮ್ ಭಟ್ ತರಹದ ಆ ಪರಮ ಭ್ರಷ್ಟರು ಅವರು ಕೇಳಿದಂತಹ ಕೆಲವೊಂದನ್ನು ಸುಬೋಧ್ ಯಾದವ್ ಅವರು ಮಾಡಲಿಲ್ಲ. ಒಂದೇ ಕಾರಣಕ್ಕಾಗಿ ಇವತ್ತು ಸುಬೋಧ್ ಯಾದವ್ ಅವರ ವರ್ಗಾವಣೆ ಆಗಿದೆ. ಒಟ್ಟಿನಲ್ಲಿ ಭ್ರಷ್ಟಾಚಾರ ತಡೆಗಟ್ಟುವುದಾಗಿ ಹೇಳುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭ್ರಷ್ಟರನ್ನ ಪೋಷಿಸಲು ಪ್ರಾಮಾಣಿಕ ಅಧಿಕಾರಿಯನ್ನ ವರ್ಗಾವಣೆ ಮಾಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸುಬೋಧ್ ಯಾದವ್ ಅವರ 15 ವರ್ಷದ ಸೇವಾವಧಿಯಲ್ಲಿ 16 ಬಾರಿ ವರ್ಗಾವಣೆ ಮಾಡಿರೋದು ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸುವಂತಿದೆ. ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಂಗಳೂರು.